ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸ್ನೇಹಿತೆ ಶ್ವೇತಾ ಗೌಡಾಳಿಂದ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರ ವರ್ತೂರು ಪ್ರಕಾಶ್ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ. ನಿನ್ನೆ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ರು. ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾಳೆ. ಕೆಲವೊಂದಿಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರ ದಾಳವಾಗಿ ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕೋಕೆ ಶ್ವೇತಾಳ ಮೂಲಕ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ನಡೆದಿತ್ತ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ಮಾಜಿ ಸಚಿವ ವರ್ತೂರು ಪ್ರಕಾಶ್. ಪೊಲೀಸರ ತನಿಖೆ ವೇಳೆ ಬಯಲಾಗ್ತಿದ್ದಾವೆ ಒಂದೊಂದೇ ಸ್ಫೋಟಕ ವಿಚಾರಗಳು. ಹಾಗಾದ್ರೆ ಯಾರ ಬಿಜೆಪಿ ನಾಯಕ? ಯಾಕೆ ಅವರನ್ನ ಮುಗಿಸ್ಬೇಕು ಅನ್ನುವಂತಹ ಸ್ಕೆಚ್ ಅನ್ನ ವರ್ತೂರು ಪ್ರಕಾಶ್ ಮಾಡಿದ್ರು? ಈ ಶ್ವೇತಾಳನ್ನ ಯಾಕೆ ಅಸ್ತ್ರವಾಗಿ ದಾಳವಾಗಿ ಬಳಕೆ ಮಾಡಿಕೊಳ್ತಾ ಇದ್ರು? ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆತಂಕಕಾರಿ ಮಾಹಿತಿಗಳು ಬಯಲಾಗ್ತಾ ಇದ್ದಾವೆ. ಸುಮಾರು 2.25 ಕೋಟಿ ಈಕೆ ಬಂಗಾರ ಖರೀದಿ ಮಾಡಿದ್ದು ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಹೇಳಿಕೊಂಡು. ವರ್ತೂರು ಪ್ರಕಾಶ್ ಏನು ಹೇಳಿದ್ರು? ನನಗೂ ಆಕೆಗೂ ಸಂಬಂಧ ಇಲ್ಲ, ಪರಿಚಯ ಅಷ್ಟೇ, ಸ್ನೇಹಿತೆ ಅಲ್ಲ, ಬಂದಿದ್ರು ಮೀಟ್ ಆಗಿದ್ರು ಅಷ್ಟೇ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿನ್ನೆ ಮತ್ತೆ ಅವ್ರು ಹೇಳಿದ್ರು. ಆದ್ರೆ ಈಗ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ನೋಡಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಒಬ್ಬ ಯುವತಿ ಬಂದು ನನಗೆ ವರ್ತೂರು ಪ್ರಕಾಶ್ ಪರಿಚಯ ಅಥವಾ ಇನ್ನೊಬ್ಬ ರಾಜಕಾರಣಿ ಪರಿಚಯ ಅಂತ ಫೋಟೋ ತೋರಿಸಿದ್ರೆ 2-3 ಕೋಟಿಯಷ್ಟು ಬಂಗಾರ ಕೊಡ್ತಾರೆ. ಈಗಿನ ಕಾಲದಲ್ಲಿ ಯಾಮಾರಿದ್ದಾರೆ, ಅವರು ಯಾಮಾರಿದ್ದಾರೆ. ಆದರೆ ಇಲ್ಲಿ ಬಲಿಪಶುವಾದ್ಲ ಈ ಶ್ವೇತಾ ಗೌಡ. ಯಾಕೆ ಈಕೆಯನ್ನು ಬಳಕೆ ಮಾಡಿಕೊಂಡ್ರು? ಇವಳನ್ನ ಛೂ ಬಿಟ್ಟು ತಮ್ಮ ರಾಜಕೀಯ ಕೆಲಸ ಮಾಡಿಕೊಳ್ಳಿಕ್ಕೆ ಪ್ಲಾನ್ ಮಾಡಿದ್ರ? ಕೋಲಾರ ಭಾಗದ ಬಿಜೆಪಿ ಮುಖಂಡನಿಗೆ ರೆಡಿಯಾಗಿತ್ತು ಗಾಳ. ಬಿಸಿನೆಸ್ ಹೆಸರಲ್ಲಿ ಫೇಸ್ಬುಕ್ ಮೂಲಕ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಶ್ವೇತಾ ಗೌಡ ಹಾಗೆ ತಮ್ಮ ಮನೆ ಕೆಲಸದವರ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ. ಪರಿಚಯ ಆಗ್ತಾ ಇದ್ದಂತೆ ಶ್ವೇತಾಗೆ ಮೈಸೂರು ಪಾಕ್ ನೀಡಿದ್ರು ಬಿಜೆಪಿ ಮುಖಂಡ. ಹೀಗಾಗಿ ಅವ್ರ ಹೆಸರನ್ನ ಮೈಸೂರು ಪಾಕ್ ಅಂತಲೇ ಸೇವ್ ಮಾಡ್ಕೊಂಡಿದ್ದು ಶ್ವೇತಾ. ಮೈಸೂರು ಪಾಕ್ ಯಾರು ಕೊಡ್ತಾರೋ ಅವ್ರಿಗೆ ಮೈಸೂರು ಪಾಕು, ಜಾಮೂನು ಯಾರು ಕೊಡ್ತಾರೋ ಜಾಮೂನು, ರಸಗುಲ್ಲ. ಅಂದ್ರೆ ರಾಜಕಾರಣಿಗಳ ಹೆಸರನ್ನ ಹಂಗೆ ಸೇವ್ ಮಾಡ್ಕೊಂಡಿದ್ಲು. ಪದೇ ಪದೇ ಮೀಟಿಂಗ್ ಮಾಡಿ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋಕೆ ಒಪ್ಪಿಸಿದ್ರು. ನೋಡಿ, ಬಿಸ್ನೆಸ್ ಹೆಸರಲ್ಲಿ ಫೇಸ್ಬುಕ್ ಮೂಲಕ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಡ್ಡ ಕೆಡವಲಿಕ್ಕೆ ಎಲ್ಲ ಪ್ಲಾನ್ ಕೂಡ ರೆಡಿಯಾಗಿತ್ತು. ಶ್ವೇತಾ ಗೌಡ ಆಕೆಯ ಸುಂದರತೆಯನ್ನ ಬಳಸಿಕೊಂಡು ಗಾಳ ಹಾಕಿ ಬುಟ್ಟಿಗೆ ಹಾಕೊಳ್ಳುವಂಥ ಪ್ಲಾನ್. ಒಂದು ಹುಡುಗಿನ ಮುಂದಿಟ್ಕೊಂಡು ವರ್ತೂರು ಪ್ರಕಾಶ್ ತಮ್ಮ ರಾಜಕೀಯ ಎದುರಾಳಿಗಳನ್ನ ಮುಗಿಸುವಂತಹ ಪ್ಲಾನ್ ಮಾಡಿದ್ರ? ಈಗ ಗೊತ್ತಾಗ್ತಾ ಇದೆ. ನೋಡಿ, ಆ ಬಿಜೆಪಿ ಮುಖಂಡ ಶ್ವೇತಾ ಗೌಡಳಿಗೆ ಮೈಸೂರು ಪಾಕ್ ಅಂತ ಕೊಟ್ಟಿದ್ದು, ಮೈಸೂರು ಪಾಕ್ ಸ್ವೀಟ್ ಕೊಟ್ಟಿದ್ದು. ಆಕೆ ಅವ್ರ ಹೆಸರನ್ನ ಮೈಸೂರು ಪಾಕ್ ಅಂತಲೇ ಸೇವ್ ಮಾಡ್ಕೊಂಡಿದ್ಲ. ಆ ಬಿಜೆಪಿ ಮುಖಂಡಂಗೆ ಕಾಲ್ ಮಾಡುವಾಗ ಅವನ ಹೆಸರು ಬರ್ತಾ ಇರಲಿಲ್ಲ ಅಲ್ಲಿ, ಮೈಸೂರು ಪಾಕ್ ಕಾಲಿಂಗ್ ಈ ರೀತಿ ಬರ್ತಾ ಇತ್ತು. ಪೊಲೀಸರೇ ದಂಗಾಗಿ ಹೋಗಿದ್ದಾರೆ, ಯಾರಿದು ಮೈಸೂರು ಪಾಕ್ ಅಂತೇಳಿ. ಆಮೇಲೆ ರಸಗುಲ್ಲ ಅಂತ ಸೇವಿತ್ತು. ಹೀಗೆ ಸ್ವೀಟ್ ಹೆಸರುಗಳನ್ನ ಈಕೆ ರಾಜಕಾರಣಿಗಳ ಹೆಸರು ಅಂತ ಸೇವ್ ಮಾಡಿಕೊಂಡು ಒಂಥರ ಕೋಡ್ವರ್ಡ್ ಇದ್ದಂಗೆ. ಈ ಶ್ವೇತಾ ಗೌಡ ಮತ್ತೆ ತಮ್ಮ ಮನೆ ಕೆಲಸದವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿಸಿದ್ರಂತೆ. ಬಿಸ್ನೆಸ್ ಹೆಸರಲ್ಲಿ ಫೇಸ್ಬುಕ್ ಮೂಲಕ ಇವರಿಗೆ ಆಗದೇ ಇರುವಂತಹ ಬಿಜೆಪಿ ಮುಖಂಡರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಆ ಬಿಜೆಪಿ ಮುಖಂಡ ಟಾರ್ಗೆಟ್ ಆಗಿದ್ ಯಾಕೆ? ಏನ್ ಕಾರಣ ಆತನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ? ವರ್ತೂರು ಪ್ರಕಾಶ್ ಹಾಗೆ ಆ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕ್ ಇದೆ? ಆ ಮುಖಂಡ ಮತ್ತು ವರ್ತೂರು ಪ್ರಕಾಶ್ ಮಧ್ಯೆ ನಡೆದಿತ್ತು ಟಿಕೆಟ್ ಫೈಟ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾರಂತ. 2023 ಕೋಲಾರ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಇಬ್ಬರಿಂದಲೂ ಭಾರಿ ಪೈಪೋಟಿ ನಡೆದಿತ್ತು. ನಾನು ಲೋಕಲ್ ಲೀಡರ್ ಅಂತ ಭುಗಿಲೆದ್ದಿದ್ದ ಆ ಬಿಜೆಪಿ ಮುಖಂಡ ಬೇರೆಡೆಯಿಂದ ಬಂದವರಿಗೆ ಟಿಕೆಟ್ ಬೇಡ ಅಂತ ಬಿಜೆಪಿ ಮುಖಂಡ ಅವತ್ತು ಹೇಳಿದ್ರು, ದೊಡ್ಡ ವಾದ ಮಾಡಿದ್ರು. ನಂತರ ಬಿಜೆಪಿ ವರ್ತೂರು ಪ್ರಕಾಶ್ಗೆ ಟಿಕೆಟ್ ನೀಡಿತ್ತು. ವರ್ತೂರು ಪ್ರಕಾಶ್ ಸೋತರು ಎಲೆಕ್ಷನ್.
ದೊಡ್ಡ ಮಟ್ಟದ ಸುದ್ದಿ ಇತ್ತು ಅವಾಗ. ಸಿದ್ದರಾಮಯ್ಯನವರು ಕೂಡ ಈ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ಅಂತ ಕಾಂಗ್ರೆಸ್ನಿಂದ. ಅದರ ಸ್ಪರ್ಧೆ ಮಾಡಲಿಲ್ಲ. ಫೈನಲಿ ವರ್ತೂರು ಪ್ರಕಾಶ್ ಈಗ ಅಲ್ಲಿ ಸೋತರು. ಟಿಕೆಟ್ ಬೇಕು ಅಂತ 2023ರ ಚುನಾವಣೆ ಆ ಬಿಜೆಪಿ ಮುಖಂಡ ಮುಂದೆ ಬಂದಿದ್ದರಲ್ವಾ, ಆವಾಗ ಟಾರ್ಗೆಟ್ ಮಾಡಿದ್ರು ವರ್ತೂರು ಪ್ರಕಾಶ್. ಹೇಗಾದರೂ ಮಾಡಿ ಆತನ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳೆ ಇಡಬೇಕು ಅಂತ. ಏನು ಮಾಡಬೇಕು ಪ್ಲ್ಯಾನು, ಯಾರನ್ನ ಮುಂದೆ ಇಟ್ಕೊಳ್ಬೇಕು, ಯಾರನ್ನ ಬಳಸ್ಕೊಳ್ಬೇಕು. ಅದೇ ಒಂದು ಹುಡುಗಿನ ಮಾಯಾಂಗನೆಯನ್ನು ಮುಂದೆ ಇಟ್ಕೊಂಡು ಬಂದರೆ ಯಾವ ಗಂಡಸಾದರೂ ಕೂಡ ಮುಂದೆ ಬಂದುಬಿಡ್ತಾನೆ, ಹಿಂದೆ ಮುಂದೆ ನೋಡಿದೆ ಅನ್ನೋದು ಪ್ಲ್ಯಾನ್ ಮಾಡಿದ್ರು ಅವರು. ಹಾಗಾಗಿನೇ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಳ್ಳುವಂತಹ ನಾಟಕ ಮಾಡಿ ಆಮೇಲೆ ಕೆಡ್ಡ ತೋಡುವಂಥ ಪ್ರಯತ್ನ ನೋಡಿ. ಈಕೆ ಈ ಹಿಂದೆ ಯಲಹಂಕ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿತ್ತು. ಇವಳು ಕೆಲಸ ಇದೆ. ಇದರ ಹಿಂದಿನ ಸೂತ್ರಧಾರ ವರ್ತೂರು ಪ್ರಕಾಶ್ ಅಂತ ಹೇಳಲಾಗ್ತಾ ಇದೆ. ಪೊಲೀಸರ ವಿಚಾರಣೆ ವೇಳೆ ಗೊತ್ತಾಗಿದೆ. ಇದು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮುಖಂಡನನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವತ್ತು ವರ್ತೂರು ಪ್ರಕಾಶ್ಗೆ ಟಿಕೆಟ್ ಕೊಡಬಾರ್ದು, ನಾನು ಲೋಕಲ್ ಇದ್ದೀನಿ, ನಾನು ಕೊಡಬೇಕು ಅಂತ ಭಾಳ ಫೈಟ್ ಮಾಡಿದ್ರು ಅವರು. ಅಂತಿಮವಾಗಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ವರ್ತೂರು ಪ್ರಕಾಶ್ ಸೋಲ್ಬೇಕಾಯ್ತು. ಅವ್ರ ಪಕ್ಷದಲ್ಲೇ ಕೆಲವೊಂದಿಷ್ಟು ವಿರೋಧಗಳಿದ್ವು, ಅಸಮಾಧಾನಗಳಿದ್ವು. ಇವರು ಬೇರೆ ಪಕ್ಷದಿಂದ ಬಂದಂಥವ್ರು ಅಂತೇಳಿ. ಹಾಗಾಗಿನೇ ಈಗ ಅನುಮಾನಗಳು ಈ ರೀತಿಯಾಗಿದ್ದಾವೆ. ಯಾಕೆ ಹಾಗಾದರೆ ವರ್ತೂರು ಪ್ರಕಾಶ್ ನಿನ್ನೆ ಕೊಟ್ಟಿದ್ದು ಕೆಲವೊಂದಿಷ್ಟು ರಿಂಗ್ ಕೊಟ್ಟರು, ಗೋಲ್ಡ್ ರಿಂಗು, ಕ್ಯಾಶ್ ಕೊಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಕ್ಯಾಶು ACP ಮುಂದಿಟ್ಟರು. ನನಗೂ ಆಕೆಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದವರು ನಿನ್ನೆ ಏಕಾಏಕಿ ಅದೆಲ್ಲವನ್ನು ಕೊಟ್ಟಿದ್ದು ಯಾಕೆ? ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ವರ್ತೂರು ಪ್ರಕಾಶ್, ಶ್ವೇತಗೌಡ ಈ ಕೇಸ್ ಬೇರೆದ್ದೇ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ರಾಜಕೀಯ ದ್ವೇಷಕ್ಕಾಗಿ ಆಕೆಯನ್ನು ದಾಳವಾಗಿ ಉಪಯೋಗಿಸ್ಕೊಂಡ್ರ ವರ್ತೂರು ಪ್ರಕಾಶ್ ಅನ್ನೋದು, ಹೇಗೆ ಕೆಡ್ಡ ತೋಡಿದ್ರು ಆ ಮುಖಂಡನಿಗೆ ಅನ್ನೋದು. ಪ್ರಭು, ಏನು ಪೊಲೀಸರ ತನಿಖೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಮಾಧ್ಯಮಗಳ ಮುಂದೆ ನೀಡ್ತಾ ಇರುವಂತ ಹೇಳಿಕೆಗೂ ಮತ್ತು ಪೊಲೀಸರ ಮುಂದೆ ನೀಡ್ತಾ ಇರುವಂತ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇರುವಂತದ್ದು. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಿದೆ. ಶ್ವೇತಗೌಡ ನನಗೆ ಪರಿಚಯನೇ ಇಲ್ಲ, ಯಾರು ಅಂತ ಗೊತ್ತೇ ಇಲ್ಲ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಸುಮಾರು ಒಂದು 15-20 ದಿನಗಳ ಹಿಂದೆ ಮನೆ ಹತ್ರ ಬಂದಿದ್ರು. ಹಾಗಾಗಿ 100 ಜನ ಬರ್ತಾರೆ, ಆಕೆನೂ ಬಂದಿತ್ತು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟರು. ಆದ್ರೆ ಯಾವಾಗ ಪೊಲೀಸರು ಅಕ್ಯೂಸ್ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಮುಂದಾದ್ರೆ ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ನೇರವಾಗಿ ಬಂದು ಸುಮಾರು 12.5 ಲಕ್ಷ ಹಣ ಕೊಟ್ಟಿರುವಂತದ್ದು, ಬ್ರಾಸ್ಲೆಟ್ ಗಳಿರ್ಬೋದು, ರಿಂಗ್ ಗಳಿರ್ಬೋದು, ಇವೆಲ್ಲವನ್ನು ಕೂಡ ತಂದು ಕೊಟ್ಟಿರುವಂತದ್ದು. ಅಂದ್ರೆ ಇವ್ರಿಗೆ 15 ದಿನಗಳ ಹಿಂದೆ ಸಂಪರ್ಕ ಆದಂತ ಸಂದರ್ಭದಿಂದ ಪರಿಚಯ ಆದ್ರೆ ಇಷ್ಟೆಲ್ಲ ವ್ಯವಹಾರವನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಅದರ ಜೊತೆಗೆ ಶ್ವೇತಗೌಡರ ಜೊತೆ ನಿರಂತರ ಸಂಪರ್ಕದಲ್ಲಿರೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತದ್ದು. ಅವರು ಎಲ್ಲೆಲ್ಲಿ ಹೋರಾಟವನ್ನ ಮಾಡಿದ್ರು, ಸೊ ಎಷ್ಟು ವರ್ಷಗಳಿಂದ ಇಬ್ಬರ ನಡುವಿನ ಸಂಪರ್ಕ ಇದೆ, ಮತ್ತೆ ಆಕೆ ವರ್ತೂರು ಅವರ ಮನೆಗೆ ಬಂದಿರುವಂತದ್ದು, ವರ್ತೂರು ಅವರ ಮನೆಗೆ ಹೋಗಿರುವಂತದ್ದು, ಬೇರೆ ಬೇರೆ ಕಡೆ ಓಡಾಟ ನಡೆಸೋದ್ರ ಬಗ್ಗೆ ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೊಂಡ ನಂತರ ವರ್ತೂರು ಪ್ರಕಾಶ್ ಅವರು ಪೊಲೀಸ್ ಠಾಣೆಗೆ ಬಂದು ಎಲ್ಲಾ ಮಾಹಿತಿಗಳನ್ನು ಕೂಡ ನೀಡಿರುವಂತದ್ದು. ಇದರ ಜೊತೆಗೆ ಏನು ಈ ಹಿಂದೆ ಕೋಲಾರದ ಬಿಜೆಪಿ ಅಭ್ಯರ್ಥಿ ಏನಿದ್ದಾರೆ, ಸೊ ಅವರ ಕಡೆಯಿಂದ ಅವ್ರಿಗೂ ಮತ್ತೆ ಇವ್ರ ನಡುವೆ ಟಿಕೆಟ್ ಫೈಟ್ ಕೂಡ ನಡೆಯುತ್ತೆ ಅನ್ನಲಾಗ್ತಿತ್ತು. ಸೊ ಆತನಿಗೂ ಕೂಡ ಅದನ್ನ ಸಂಪರ್ಕ ಮಾಡುವಂತೆ ವರ್ತೂರು ಅವರು ಹೇಳಿದಾರೆ ಅನ್ನೋ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತದ್ದು. ಆತನ ಬಳಿ ಸಾಕಷ್ಟು ಹಣ ಇದೆ, ಆತನ ಬಿಸ್ನೆಸ್ಗೆ ಆತನಿಂದ ಹಣ ಹೂಡಿಕೆಯನ್ನ ಮಾಡಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಸೂಚನೆಗಳು ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಸಂಪರ್ಕವನ್ನ ಮಾಡಿದ್ರು ಅನ್ನೋದು ಕೂಡ ಮಾಹಿತಿ ಇದೆ. ಮತ್ತೆ ಆತನ ಕಾರ್ನಲ್ಲೇ ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಆತನಿಗೂ ಕೂಡ ಕೆಡ್ಡವನ್ನ ತೋಡ್ಲಾಗಿತ್ತಂತ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಪೊಲೀಸರು ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಭು, ಅಂದರೆ ಈಗ ಸಂತೋಷ್ ಪಟೇಲ್ ಆಕೆಯನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ, ಇವ್ರನ್ನ ವಿಚಾರಣೆ ಕಳಿಸಿ ನಿನ್ನೆ ಬಿಟ್ಟಿದ್ದಾರೆ. ಕೆಲವು ಅಂದರೆ ಅಲ್ಲಿ ಗೋಲ್ಡ್ ಕೊಟ್ಟಿದ್ದಾರೆ, ACP ಮುಂದೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದಾರೆ. ಇವ್ರಿಗೂ ಕೂಡ ಸಂಪೂರ್ಣವಾಗಿ ತನಿಖೆ ಆದಮೇಲೆ ಬಂಧನದ ಭೀತಿ ಶುರುವಾಗ್ಬೋದಾ? ಪ್ರಭು, ಹಾಗೆ ಹೇಳಲಿಕ್ಕೆ ಬರಲ್ಲ, ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಪಾತ್ರ ಏನೋದು ಅನ್ನೋದಿಲ್ಲಿ ಪ್ರಮುಖ ಆಗುತ್ತೆ. ಆಮೇಲೆ ವರ್ತೂರು ಪ್ರಕಾಶ್ ಯಾರಿಗೂ ಕೂಡ ಮೋಸವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ
ಸ್ಪಷ್ಟತೆ ಇಲ್ಲ. ದೂರು ಕೊಟ್ಟಿರುವಂತ ದೂರುದಾರರು ವರ್ತೂರ್ ಪ್ರಕಾಶ್ ಮುಖಾಂತರ ವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಬಿಟ್ಟು ವರ್ತೂರ್ ಪ್ರಕಾಶ್ ನಮಗೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಅವರು ದೂರನ್ನ ಕೊಟ್ಟಿಲ್ಲ. ಹೀಗಾಗಿ ಒಂದು ವೇಳೆ ಏನಾದ್ರೂ ಇವರಿಬ್ರು ಕೂಡ ಮೊದಲೇ ಪ್ಲಾನ್ ಮಾಡ್ಕೊಂಡು ಈ ರೀತಿಯಾಗಿ ವಂಚನೆಯನ್ನ ಮಾಡಬೇಕು ಅನ್ನೋದನ್ನೇ ಇವರು ಪ್ಲಾನ್ ಮಾಡ್ಕೊಂಡಿದ್ರೆ ಮುಂದಿನ ದಿನಗಳ ತನಿಖೆಗಳಲ್ಲಿ ಅದು ಕೂಡ ಬಯಲಾದ್ರೆ ಬಂಧನ ಮಾಡುವಂತ ಸಾಧ್ಯತೆ ಕೂಡ ಇರಬಹುದು. ಇಲ್ಲ ಅಂತ ಹೇಳಿದ್ರೆ ಈಕೆ ಬಹುತೇಕವಾಗಿ ವರ್ತೂರ್ ಪ್ರಕಾಶ್ಗೆ ಕೊಟ್ಟಿರುವಂತಹ ಗೋಲ್ಡ್ಗಳಲ್ಲಿ ಎಲ್ಲವೂ ಕೂಡ ಗಿಫ್ಟ್ ಮಾದರಿಯಲ್ಲಿ ಕೊಟ್ಟಿದ್ದಾಳೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸಾಮಾನ್ಯವಾಗಿ ಗಿಫ್ಟ್ ಗಳು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಇವರು ಇನ್ವಾಲ್ವ್ಮೆಂಟ್ ನ ತೋರಿಸಲಿಕ್ಕೆ ಕಷ್ಟ ಆಗುತ್ತೆ ತನಿಖೆಯಲ್ಲಿ. ಈಗ ಪೊಲೀಸರು ಆ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ವರ್ತೂರ್ ಪ್ರಕಾಶ್ ಏನಾದ್ರು ಇದರಲ್ಲಿ ಇನ್ವಾಲ್ವ್ ಇದ್ದಿದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.